ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನಿವತ್ತು ಮಿಷನ್ ಎಂಬ್ರಾಯ್ಡ್ರಿಯಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಅಂದರೆ ನಮಗೆ ಈಗ ಮಿಷನ್ ಕಂಟ್ರೋಲಿಗೆ ಸಿಗ್ತಾ ಇದೆ ಅಂತ ಅಂದಾಗ ಇದು ನಮಗೆ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಈ ಥರ ಪ್ರಾಬ್ಲಮ್ಸ್ ಇದ್ದವರು ಎಂಬ್ರಾಯ್ಡ್ರಿ ಮಾಡೋಕ್ಕಾಗಲ್ವಾ, ಈ ಥರ ನನಗೆ ಕ್ವಶನ್ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಅದರದ್ದು ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆ ಇದನ್ನು ಹೀಗೆ ಕಂಟ್ರೋಲ್ ನಿಮಗೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದರೆ ಝೀರೋ ಅಲ್ಲೇ ಇಟ್ಕೊಂಡು ನೀವು ಯಾವ ಥರ ಎಂಬ್ರಾಯ್ಡ್ರಿನ ಮಾಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಇದರ ಸಂಪೂರ್ಣ ಮಾಹಿತಿನ ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಆದಷ್ಟು ಪೂರ್ತಿ ವಿಡಿಯೋನ ನೋಡಿ, ಆವಾಗ ನಿಮಗೆ ಗೊತ್ತಾಗತ್ತೆ. ನಾವು ಯಾವುದೇ ಈ ರೀತಿಯಾಗಿ ಕಂಟ್ರೋಲ್ ಕಲ್ತಿಲ್ಲ ಅಂತ ಅಂದರೂ ಝೀರೋ ಅಲ್ಲೇ ಇಟ್ಕೊಂಡು ನಾವು ಎಂಬ್ರಾಯ್ಡ್ರಿನ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋ ನೋಡಿ. ಅಲ್ಲದೆ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗೇ ಆಗುತ್ತೆ. ಇಷ್ಟ ಆಗೋದ್ರಿಂದ ಲೈಕ್ ಮಾಡಿ, ಅಲ್ಲದೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೆ ಶೇರ್ ಮಾಡಿ. ಈಗ ನೋಡಿ, ನಾನು ಈ ರೀತಿಯಾಗಿ ಫ್ರೇಮ್ನ ಹಾಕೊಂಡಿದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ನಾನು ಫ್ರೇಮ್ನ ಹಾಕೊಂಡಿದ್ದೀನಿ, ಹಾಗೆ ಥ್ರೆಡ್ ಕೂಡ ಹಾಕೊಂಡಿದ್ದೀನಿ. ನಿಮಗೆ ಅಭ್ಯಾಸ ಮಾಡ್ಕೋಬೇಕು ಅಂದ್ರೆ ವಿತೌಟ್ ಥ್ರೆಡ್ ಮೂಲಕ ಬೇಕಾದ್ರೂ ಅಭ್ಯಾಸ ಮಾಡ್ಕೊಳ್ಳಿ. ಆದ್ರೆ ನೋಡಿ, ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ನಿಮ್ ಫ್ರೇಮ್ನ ರೊಟೇಟ್ ಮಾಡ್ಕೋಬೇಕು ಎರಡೂ ಕೈಯಲ್ಲೂ. ಈ ರೀತಿ ರೊಟೇಟ್ ಅನ್ನೋದು ಜಾಸ್ತಿ ಆಗ್ಬೇಕು. ನಿಮ್ದು ಮಿಷನ್ ರನ್ನಿಂಗ್ ಇದೆಯಲ್ಲ, ಅದು ಸ್ಲೋ ಮಾಡ್ಕೋಬೇಕು. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಕೂಡ ನೀವು ಝೀರೋ ಅಲ್ಲೇ ಇಟ್ಕೊಂಡು ನೀವು ತುಂಬಾ ಎಂಬ್ರಾಯ್ಡ್ರಿಯನ್ನ ಮಾಡ್ಬೋದು. ನಿಮ್ಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗತ್ತೆ ಅಂದ್ರೆ ಥ್ರೆಡ್ ಹಾಕದೆ ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಥ್ರೆಡ್ ನ ಹಾಕಿ ಕೂಡ ಪ್ರಾಕ್ಟೀಸ್ ನ ಮಾಡಿದ್ರೆ ನಿಮ್ಗೆ ಇದು ತುಂಬಾನೇ ಈಸಿಯಾಗಿ ಡಿಸೈನ್ ಅನ್ನೋದನ್ನ ಮಾಡಬಹುದು. ನಾನು ಈಗ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದನ್ನ ನಾವು ಮ್ಯಾಗ್ಮಾ ವರ್ಕ್ ಅಂತ ಕರಿತೀವಿ. ಈಗ ನಾವು ಝೀರೋ ಅಲ್ಲೇನೆ ಈ ಮ್ಯಾಗ್ಮಾ ವರ್ಕ್ ನ ಮಾಡಬಹುದು. ನಿಮ್ಗೆ ಏನು ಮಗ್ಗ ವರ್ಕ್ ಅನ್ನೋದ್ರಲ್ಲಿ ಮ್ಯಾಗ್ಮಾ ವರ್ಕ್ ಬರುತ್ತೆ, ಅದೇ ರೀತಿಯಾಗಿ ಮಿಷನ್ ಎಂಬ್ರಾಯ್ಡ್ರಿಯಲ್ಲಿ ಕೂಡ ಮ್ಯಾಗ್ಮಾ ವರ್ಕ್ ನ ನಾವು ಮಾಡಬಹುದು. ಸೊ ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ಕರ್ವ್ ಇಲ್ಲಿ ನಿಮ್ಗೆ ಅಷ್ಟು ನೀಟಾಗಿ ಯಾವ ರೀತಿ ಬರ್ತಾ ಇದೆ ಅಂತ ಕಾಣಿಸಲ್ಲ, ಯಾಕಂದ್ರೆ ಇಲ್ಲಿ ನಾನು ಝೀರೋ ಅಲ್ಲೇ ಮಾಡ್ತಾ ಇದ್ದೀನಿ ಅಂತ ತೋರ್ಸೋದಕ್ಕೋಸ್ಕರ ಈ ರೀತಿಯಾಗಿ ಹಿಡಿದು ನಾನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಿಮ್ಗೆ ಮಿಷನ್ ಹತ್ರನೇ ವಿಡಿಯೋ ನೀಟಾಗಿ ಕಾಣೋ ತರ ಝೂಮಿಂಗ್ ಅಲ್ಲಿ ತೋರಿಸ್ತೀನಿ. ಆದ್ರೆ ನಾನು ಇವತ್ತು ಏನ ತೋರಿಸ್ತಾ ಇದ್ದೀನಿ ಅಷ್ಟು ಕೂಡ ನೀವು ಝೀರೋ ಅಲ್ಲಿನೇ ಮಾಡೋದು, ಯಾವುದೇ ರೀತಿ ಚೇಂಜಸ್ ಅನ್ನೋದು ಇರಲ್ಲ. ಸೊ ಈಗ ನೋಡಿ, ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ, ನಾನು ನಿಮ್ಗೆ ಝೀರೋ ಅನ್ನೋದು ಕಾಣಿಸಲ್ಲ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಮಾಡಿದೆ ನೋಡಿ. ಈ ರೀತಿ ಇದನ್ನ ನೀವು ಮ್ಯಾಗ್ಮಾ ವರ್ಕ್ ಅಂತಾನೆ ಕರೆಯೋದು. ನಮ್ಗೆ ಮಗ್ಗ ವರ್ಕ್ ಅಲ್ಲಿ ಈ ವರ್ಕ್ ತುಂಬಾನೇ ಚೆನ್ನಾಗಿ ಬರುತ್ತೆ, ಜಾಸ್ತಿ ಮ್ಯಾಗ್ಮಾ ವರ್ಕ್ ಮಾಡಿರ್ತಾರೆ. ಸೊ ಅದೇ ರೀತಿಯಾಗಿ ನೀವು ಮಿಷನ್ ಎಂಬ್ರಾಯ್ಡ್ರಿಯಲ್ಲಿ ಕೂಡ ನೀವು ಮ್ಯಾಗ್ಮಾ ವರ್ಕ್ ನ ಮಾಡಬಹುದು. ಇದು ನಿಮ್ಗೆ ಝೀರೋ ಅಲ್ಲಿನೇ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿಯಾಗಿ ನೀವು ಫ್ರೇಮ್ ನಾನು ನಿಮ್ಗೆ ತೋರಿಸ್ದೆ ಎರಡೂ ಕೈಯಲ್ಲಿ ಯಾವ ರೀತಿ ಮೂವ್ ಮಾಡ್ಬೇಕು ಅಂತ. ಈ ರೀತಿ ಮೂವ್ ಮಾಡೋದ್ರಿಂದ ನೋಡಿ ಈ ರೀತಿಯಾಗಿ ಮ್ಯಾಗ್ಮಾ ವರ್ಕ್ ಬರುತ್ತೆ. ಇದನ್ನ ಎರಡೂ ಸೈಡ್ ನೀವು ಪ್ರಾಕ್ಟೀಸ್ ನ ಮಾಡ್ಕೊಂಡ್ರೆ ನಿಮ್ಗೆ ತುಂಬಾನೇ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಾ ಯಾವ ರೀತಿ ಬಂದಿದೆ ಅಂತ. ನಾನು ಥ್ರೆಡ್ ಕಲರ್ಸ್ ಎಲ್ಲ ಚೇಂಜ್ ಮಾಡಿಲ್ಲ, ನಾನು ನಿಮ್ಗೆ ಅಟ್ರಾಕ್ಷನ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ತೋರಿಸ್ತಾ ಇಲ್ಲ, ನಿಮ್ಗೆ ಯೂಸ್ಫುಲ್ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ತೋರಿಸ್ತಾ ಇರೋದ್ರಿಂದ ನಾನು ಯಾವುದೇ ರೀತಿ ಬೇರೆ ಕಲರ್ ಥ್ರೆಡ್ಸ್ ನೆಲ್ಲ ಯೂಸ್ ಮಾಡಿಲ್ಲ. ಫ್ರೆಂಡ್ಸ್ ನೋಡಿ, ಈಗ ನಾನು ನಿಮ್ಗೆ ಏನ್ ಮ್ಯಾಗ್ಮಾ ವರ್ಕ್ ತೋರಿಸ್ದೆ ಸೇಮ್ ಅದೇ ರೀತಿಯಲ್ಲಿ, ಬಟ್ ಇದು ಫಿಲ್ಲಿಂಗ್ ಅಂದ್ರೆ ಒಂದು ರೌಂಡ್ ನಾವು ತಗೊಂಡ್ರೆ ಅದ್ರ ಒಳಗಡೆಗೆ ಪೂರ್ತಿ ಡೀಪ್ ಫಿಲ್ಲಿಂಗ್ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಕೂಡ ನೀವು ಇದನ್ನ ನೀವು ಟ್ರೈ ಮಾಡ್ಬೋದು. ನಿಮ್ಗೆ ಪ್ರತಿಯೊಂದು ಯೂಸ್ ಆಗುವಂತಹ ವಿಡಿಯೋಸ್ನೇ ನಾನು ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಗೆ ಮಿಷನ್ ಕಂಟ್ರೋಲ್ ಸಿಕ್ಕಿದೆ ಅಂತ ಆಯ್ತು ಅಂದ್ರು, ನಮ್ಗೆ ಇಲ್ಲಿ 0 1 2 3 ಎಲ್ಲ ಗ್ರಿಪ್ ಸಿಕ್ಕಿಲ್ಲ ಅಂತ ಅಂದವರು ಎಂಬ್ರಾಯ್ಡ್ರಿ ಮಾಡಕ್ ಆಗಲ್ವಾ ಅನ್ನೋ ತರ ಕೇಳಿದ್ರು. ಸೊ ಅದಕ್ಕೋಸ್ಕರ ಇದು ರಿಕ್ವೆಸ್ಟೆಡ್ ವಿಡಿಯೋ. ಸೊ ಈ ರೀತಿಯಾಗಿ ನೀವು ಮಾಡೋದ್ರಿಂದ ಕೂಡ ನೀವು ಎಂಬ್ರಾಯ್ಡ್ರಿಯನ್ನ ಮಾಡಬಹುದು, ಝೀರೋ ಅಲ್ಲಿನೇ ಎಂಬ್ರಾಯ್ಡ್ರಿ ಮಾಡಬಹುದು. ಅಲ್ಲದೆ ನಿಮ್ಗೆ ಹೇಳದ್ನಲ್ಲ ಮ್ಯಾಗ್ಮಾ ವರ್ಕ್ ಕೂಡ ಮಾಡಬಹುದು ಅಂತ. ನೋಡಿ ಈ ರೀತಿಯಾಗಿ ಒಂದು ರೌಂಡ್ ಹಾಕೊಂಡು ಅದಕ್ಕೆ ಪೂರ್ತಿ ಫಿಲ್ ಮಾಡೋದನ್ನ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಕೂಡ ನೀವು ಡಿಸೈನ್ ಅನ್ನೋದನ್ನ ಮಾಡಬಹುದು. ಅಲ್ಲದೆ ನಿಮ್ದು ಮಿಷನ್ ಅನ್ನೋದು ಕಂಟ್ರೋಲ್ ಅಲ್ಲಿ ತಗೊಳ್ಳಿ. ನಿಮ್ದು ಹ್ಯಾಂಡ್ ಮೂವಿಂಗ್ ಏನಿದೆ ಅದು ನಿಮ್ಗೆ ಕರೆಕ್ಟ್ ಆಗಿ ನೋಡಿ. ಈಗ ಒಂದು ಲೀಫ್ ಎಲ್ಲ ಮಾಡ್ತೀವಿ ಅಂತ ಅಂದ್ರೂ ಕೂಡ ನೀಡಲ್ ಜೊತೆಗೆ ನಿಮ್ಮ ಹ್ಯಾಂಡ್ ಮೂವಿಂಗ್ ಬಂತು ಅಂದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ನಿಮ್ಗೆ ಮಿಷನ್ ಕಂಟ್ರೋಲ್ ಒಂದು ಸಿಕ್ತು ಅಂತ ಅಂದ್ರೆ ನಿಮ್ಗೆ 0 1 2 3 ಸ್ಟೆಪ್ ಬೈ ಸ್ಟೆಪ್ ನಾವು ಸ್ಯಾಟಿನ್ ಸ್ಟಿಚ್ ಎಲ್ಲ ತಗೊಳಕ್ ಆಗಿಲ್ಲ ಅಂದ್ರೂ ಕೂಡ ನೀವು ತುಂಬಾನೇ ಸಿಂಪಲ್ ಆಗಿ ಈ ಫಿಲ್ಲಿಂಗ್ ಡಿಸೈನ್ಸ್ ನ ಯೂಸ್ ಮಾಡ್ಕೊಂಡು ನೀವು ಡಿಸೈನ್ಸ್ ಅನ್ನೋದು ಮಾಡ್ಬೋದು. ನೋಡಿ ಈ ರೀತಿಯಾಗಿ ಜಸ್ಟ್ ಔಟ್ಲೈನ್ ತರ ಮಾಡಿದ್ರು ನಿಮ್ಗೆ ಲುಕಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ಹಾಗೆ
ಹಾಗೆ ಫಿಲ್ ಅಂತ ಮಾಡಿದ್ರು ಕೂಡ ಲುಕಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ನಾನು ನಿಮಗೆ ಹೇಳಿದೆ ಕಲರ್ಸ್ ಥ್ರೆಡ್ನ ನಾನು ಯೂಸ್ ಮಾಡಿಲ್ಲ ಅಂತ. ಕಲರ್ಸ್ ಥ್ರೆಡ್ನ ಯೂಸ್ ಮಾಡಿದ್ರೆ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ನಿಜ, ಆದರೆ ನನಗೆ ನಿಮಗೆ ಅಟ್ರಾಕ್ಷನ್ ಮಾಡುವಂತಹ ಇಂಟೆನ್ಷನ್ ಇಲ್ಲ. ನಿಮಗೆ ಏನು ಮಾಹಿತಿ ಕೊಡಬೇಕು ಅದನ್ನ ನಿಮಗೆ ತಿಳಿಸ್ಕೊಡ್ಬೇಕು. ನಾನು ಸ್ಟೂಡೆಂಟ್ಸಿಗೆ ಕ್ಲಾಸಸ್ಸಲ್ಲಿ ಹೇಳ್ಕೊಡೋದು ಕೂಡ ಇದೇ ರೀತಿಯಾಗಿ. ಯಾಕಂದರೆ ಫಸ್ಟ್ ಅಟ್ರಾಕ್ಷನ್ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ನಾವು ಲರ್ನಿಂಗ್ ಅಂದರೆ ಏನನ್ನ ಕಲಿತಾ ಇದ್ದೀವಿ ಅನ್ನೋದ್ರ ಕಡೆ ಕಾನ್ಸಂಟ್ರೇಷನ್ನ ಮಾಡಿ. ಅದೇ ನೀವು ಪ್ರಾಕ್ಟೀಸ್ನ ಮಾಡಬೇಕಾದ್ರೇ ಜಾಸ್ತಿ ಎಕ್ಸ್ಪೆನ್ಸಿವ್ ಥ್ರೆಡ್ಸ್ನೆಲ್ಲ ಯೂಸ್ ಮಾಡುವಂತಹ ನೆಸಸರಿ ಇಲ್ಲ. ನಾನು ನಿಮಗೆ ಕಾಟನ್ ಥ್ರೆಡ್ನಲ್ಲಿನೇ ಹೇಳ್ಕೊಡೋದು. ಸೊ ಕಾಟನ್ ಥ್ರೆಡ್ ಎಲ್ಲ ಟ್ರೈ ಮಾಡಿ ಆದಮೇಲೆ ನೀಟಾಗಿ ನೀವು ಡಿಸೈನ್ ಕಲ್ತು ಆದಮೇಲೆ ಬೇಕಾದ್ರೆ ಒಂದು ಪಿಲ್ಲೋ ಕವರಿಗೆ ಆಗ್ಬೋದು ಅಥವಾ ನಿಮಗೆ ಯಾವುದೇ ಒಂದು ಟೇಬಲ್ ಮೇಲೆ ಅರೇಂಜ್ ಮಾಡೋದಕ್ಕಾಗ್ಬೋದು, ಯಾವುದೇ ಕ್ಲಾತಿಗಾಗ್ಬೋದು, ಒಂದಕ್ಕೆ ನಾನು ಮಾಡಿಸ್ತೀನಿ. ಅವಾಗ ನಿಮಗೆ ಗೊತ್ತಾಗುತ್ತೆ. ಅವಾಗ ಕಲರ್ ಕಾಂಬಿನೇಷನ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ವಿಡಿಯೋ ಕೂಡ ಮಾಡ್ತೀನಿ. ಜಸ್ಟ್ ನೋಡಿ, ಈಗ ಜಸ್ಟ್ ಝೀರೋ ಅಲ್ಲಿನೇ ಯಾವ ರೀತಿ ಒಂದು ಲೀಫ್ ಮಾಡೋದನ್ನ ನಾನು ತೋರಿಸ್ತಾ ಇದ್ದೀನಿ. ಹಾಗೆ ಈಗ ಸ್ಟೆಮ್ ಟೈಪ್ ಒಂದು ಲೈನ್ ನ ಮಾತ್ರ ತಗೊಂಡಿದ್ದೀನಿ. ಇದ್ರ ಮೇಲೆ ಓವರ್ 1 2 3 ಲೇಯರ್ಸ್ ಆಗ್ತು ಅಂದ್ರೆ ನಿಮ್ಗೆ ಸ್ಟೆಮ್ ಅನ್ನೋದು ಫಾರ್ಮೇಶನ್ ಆಗತ್ತೆ, ಮತ್ತೆ ತುಂಬಾನೇ ಚೆನ್ನಾಗಿ ಬರುತ್ತೆ. ನೋಡಿ, ನೀವು ಸ್ಟಿಚಿಂಗ್ ಯಾವ ರೀತಿ ತಗೊಂತೀರಾ ಅನ್ನೋದ್ರ ಮೇಲೆ ಬರುತ್ತೆ. ಈಗ ನಾನು ಇಲ್ಲಿ ಒಂದು ಫ್ಲವರ್ ನ ಮಾಡ್ತಾ ಇದ್ದೀನಿ. ನೋಡಿ, ಜಸ್ಟ್ ಇದು ರೌಂಡ್ ಟೈಪ್ ಅಲ್ಲಿ ಫ್ಲವರ್ ಬರುತ್ತಲ್ಲ, ಅದೇ ರೀತಿಯಾಗಿ ಈಗ ಒಂದು ರೋ ತಗೊಂಡಿದ್ದೀನಿ. ಜಸ್ಟ್ ಇನ್ನೊಂದು ರೋಗು ಅಷ್ಟೇ ಸೇಮ್ ಅದೇ ರೀತಿಯಾಗಿ ಓವರ್ ರೈಟ್ ಆಗಿ ಸ್ಟಿಚ್ನ ಮಾಡ್ತಾ ಬಂತು ಅಂತಂದ್ರೆ ನಿಮಗೆ ಇದು ಒಂದು ಸಿಂಪಲ್ ಫ್ಲವರ್. ನೋಡಿ ಫ್ರೆಂಡ್ಸ್, ಈಗ ನಾನು ಸಿಂಪಲ್ ಆಗಿ ಒಂದು ಫ್ಲವರ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸೇಮ್ ಇದೇ ಝೀರೋ ಅಲ್ಲಿ ಒಂದು ಪಿಕಾಕ್ ನ ಮಾಡೋದನ್ನ ತೋರಿಸ್ತೀನಿ. ಯಾಕಂದ್ರೆ ಕಲರ್ಫುಲ್ ಆಗಿ ಯಾವ ರೀತಿ ಮಾಡ್ಬೋದು, ಇದು ಕಲರ್ಫುಲ್ ಆಗಿ ಚೆನ್ನಾಗಿ ಬರುತ್ತಾ ಅನ್ನೋ ಡೌಟ್ ಕೂಡ ಇರತ್ತಲ್ವಾ ನಿಮ್ಗೆ. ಜಸ್ಟ್ ನಾನೀಗ ನಿಮ್ಗೆ ಟ್ರೈನ್ ಅಪ್ ಮಾಡೋದಕ್ಕೆ ಬಿಗಿನರ್ಸ್ ಅವರಿಗೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಜಸ್ಟ್ ಇಷ್ಟನ್ನ ನೀವು ಟ್ರೈನ್ ಅಪ್ ಮಾಡ್ಕೊಂಡ್ರೆ ನಾವು ಕಲರ್ ಕಾಂಬಿನೇಷನ್ ಯಾವ ರೀತಿ ಮಾಡ್ಬೇಕಾಗತ್ತೆ. ಹಾಗೆ ಈ ಝೀರೋ ಅಲ್ಲೇ ಒಂದು ಪಿಕಾಕ್ ನ ಮಾಡಿದ್ರೆ ಯಾವ ರೀತಿ ಇರುತ್ತೆ. ಪಿಕಾಕ್ ನ ಏನಕ್ಕೆ ತಗೊಂಡಿದ್ದೀನಿ ಅಂದ್ರೆ ಇಟ್ಸ್ ವೆರಿ ಕಲರ್ಫುಲ್ ಅಲ್ವಾ. ಸೊ ಹಾಗಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಒಂದು ಪಿಕಾಕ್ನೇ ಇದ್ದು ಕಲರ್ ಕಾಂಬಿನೇಷನ್ ಮತ್ತೆ ಇದೇ ಝೀರೋ ಅಲ್ಲೇ ಇಟ್ಕೊಂಡು ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಹಾಗೆ ನಾನು ತುಂಬಾನೇ ವಿಡಿಯೋಸ್ನ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಈ ಕೆಲವೊಂದು ಬಾರ್ಡರ್ಸ್ ಆಗ್ಬೋದು, ಹಾಗೇನೆ ಸಣ್ಣ ಪುಟ್ಟ ಡಿಸೈನ್ಸ್ನೆಲ್ಲ ಈ ರೀತಿಯಾಗಿ ತೋರಿಸ್ಕೊಟ್ರೆ ನಿಮಗೂ ಕೂಡ ಯೂಸ್ಫುಲ್ ಆಗತ್ತೆ ಅಂತ. ಅಲ್ಲದೆ ನಿಮಗೆ ಇನ್ನೊಂದು ಏನಂದ್ರೆ, ನೀವು ಹ್ಯಾಂಡ್ ಮೂವ್ ಮಾಡ್ತಿರಲ್ಲ ಅದು ಕರೆಕ್ಟಾಗಿ ಮೂವ್ ಮಾಡಬೇಕು. ಮೂವ್ ಮಾಡಿದಾಗ ನಿಮಗೆ ಶೇಪ್ಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಮೇನ್ ಇಂಪಾರ್ಟೆಂಟ್ ಏನು ಅಂದರೆ ಫಿನಿಶಿಂಗ್ ಅನ್ನೋದು ತುಂಬಾನೇ ಚೆನ್ನಾಗಿ ಬರಬೇಕು. ಶೇಪ್ಸು ಮತ್ತೆ ಫಿನಿಶಿಂಗು ಅದ್ರ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ನೀವು ಸ್ವಲ್ಪ ಪ್ರಾಕ್ಟೀಸ್ ಅನ್ನೋದನ್ನ ಜಾಸ್ತಿ ಮಾಡಬೇಕಾಗತ್ತೆ. ಮಿಷನ್ ಎಂಬ್ರಾಯ್ಡ್ರಿಯಲ್ಲಿ ಜಸ್ಟ್ ಸ್ಟಿಚಸ್ನ ಕಲ್ತ್ಕೊಂಡು ನಾವು ಮಾಡ್ತೀವಿ ಅನ್ನೋದಕ್ಕಾಗಲ್ಲ. ಯಾಕಂದ್ರೆ ಕಂಟ್ರೋಲ್ ಸಿಗ್ಬೇಕಾಗತ್ತೆ. ಹಾಗೇನೆ ನಾನು ನಿಮಗೆ ಹೇಳಿದೆ, ಫಿನಿಶಿಂಗ್ ಅನ್ನೋದು ತುಂಬಾನೇ ಚೆನ್ನಾಗಿ ಬರ್ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಜಸ್ಟ್ ಒಂದು ಕರ್ವ್ ಆಗ್ಬೋದು ಅಥವಾ ಲೀವ್ಸ್ ಆಗ್ಬೋದು, ಒಂದು ಫ್ಲವರ್ ಆಗ್ಬೋದು, ಶೇಪ್ಸ್ ಯಾವ ರೀತಿ ಬರಬೇಕು ಅನ್ನೋದನ್ನ ನೋಡ್ಕೊಳ್ಳಿ. ನಿಮ್ಗೆ ಇಲ್ಲಿ ಮಾಡೋದಕ್ಕೆ ಕಷ್ಟ ಆಗತ್ತೆ ಅನ್ನೋದಾಯ್ತು ಅಂತ ಅಂದ್ರೆ ಏನ್ ಗೊತ್ತಾ, ಒಂದು ಪೆನ್ಸಿಲ್ ಅಲ್ಲಿ ನೀವು ಮಾರ್ಕ್ ನ ಮಾಡ್ಕೊಂಡು ಅದ್ರ ಮೇಲೆ ಸ್ಟಿಚ್ ಹಾಕೋದಕ್ಕೆ ಟ್ರೈ ಮಾಡಿ. ಆವಾಗ ನಿಮ್ಗೆ ಫಿನಿಶಿಂಗು ಚೆನ್ನಾಗಿ ಬರತ್ತೆ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಬೇಕಾದ್ರೆ ನಮ್ಗೆ ಶೇಪ್ಸ್ ಮೈಂಡ್ ಅಲ್ಲಿ ಇರತ್ತೆ, ಹೌದು ಈ ರೀತಿ ಬರ್ಬೇಕು ಅಂತ. ಕೆಲವೊಂದ್ಸರಿ ಸ್ಟಿಚ್ ಮಾಡ್ಬೇಕಾದ್ರೆ ನಿಮ್ಗೆ ಆ ರೀತಿಯಾದಂತಹ ಶೇಪ್ಸ್ ಬಂದಿಲ್ಲ ಅಂತ ಆಯ್ತು ಅಂದ್ರು, ಫಿನಿಶಿಂಗ್ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಲುಕ್ ಅನ್ನೋದೇ ಹೋಗುತ್ತೆ. ಸೊ ಇದರಲ್ಲಿ ನಾವು ಔಟ್ಲೈನ್ಸ್ ಕೂಡ ಮಾಡ್ಬೋದು. ಔಟ್ಲೈನ್ಸ್ ತರ ಕೂಡ ಮಾಡಿದ್ರು ತುಂಬಾನೇ ಚೆನ್ನಾಗಿ ಬರುತ್ತೆ. ಔಟ್ಲೈನ್ ಮಾಡ್ಬೇಕಾದ್ರೆ ಡಬಲ್ ಕಲರ್, ತ್ರಿಬಲ್ ಕಲರ್ಸ್ನೆಲ್ಲ ಯೂಸ್ ಮಾಡಿ ತರ ಬೇಕಾದ್ರೂ ಮಾಡ್ಬೋದು. ಅದು ನಿಮ್ಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ನೋಡಿ, ಈಗ ಈ ಲೀಫ್ ನಾನು ಜಸ್ಟ್ ಔಟ್ಲೈನ್ ಅಲ್ಲಿ ಮಾಡ್ತಾ ಇದ್ದೀನಿ. ಈಗ ಇರೋದನ್ನೆಲ್ಲ ಫಿಲ್ ಮಾಡಿ ಕೂಡ ತೋರಿಸಿದ್ದೀನಿ. ಹಾಗೆ ಔಟ್ಲೈನ್ ಅಲ್ಲಿ ಮಾಡ್ತೀನಿ ಅಂತ ಅಂದ್ರೂ ಕೂಡ ನೋಡಿ, ಸೆಂಟರ್ ಅಲ್ಲಿ ಸ್ವಲ್ಪ ಥಿಕ್ಕಾಗಿ ಮಾಡಿದ್ದೀನಿ. ಇಲ್ಲೆಲ್ಲ ಸ್ವಲ್ಪ ಲೈಟ್ ಆಗಿ ನಾನು ಥಿಕ್ನೆಸ್ ನ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಫುಲ್ ಕೊಡ್ತಾ ಇಲ್ಲ, ಜಸ್ಟ್ ಔಟ್ಲೈನ್ ಟೈಪ್ ಅಲ್ಲಿ ನಾನು ಈ ರೀತಿಯಾಗಿ ಲೀಫ್ ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಹಾಗೇನೆ ನಾನು ನಿಮ್ಗೆ ಹೇಳಿದೆ, ಸ್ಟೆಮ್ನ ಅಷ್ಟೇ ತುಂಬಾ ಓವರ್ ಆಗಿ ಮಾಡೋದು ಬೇಡ. ನಾವು ಸ್ಯಾಟಿನ್ ಏನು ಬಳಸಿಲ್ಲ ಅಂತ ಅಂದ್ರೂ ಕೂಡ ನೋಡಿ, ಈ ರೀತಿಯಾಗಿ ನೀವು ಜಸ್ಟ್ ಝೀರೋ ಇದ್ರಲ್ಲೇನೆ ಬಳಸ್ಕೊಂಡು ನೋಡಿ, ಈ ರೀತಿಯಾಗಿ ಓವರ್ ಅದ್ರ ಮೇಲೆ ಪಕ್ಕ ಸ್ಟಿಚ್ ಮಾಡಿದ್ರು ನಿಮ್ಗೆ ಲುಕಿಂಗ್ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ. ಇಲ್ಲಿ ಬೇರೆ ರೀತಿಯಾದಂತಹ ಫ್ಲವರ್ ನ ತೋರಿಸ್ತಾ ಇದ್ದೀನಿ. ನಿಮ್ಗೆ ಇಲ್ಲಿ ಹಾಕೋದಕ್ಕೆ ಈಕ್ವಲ್ ಡಿಸ್ಟೆನ್ಸ್ ಅನ್ನೋದು ಬೇಕು ಅಂದಾಗ ನೋಡಿ, ಈ ರೀತಿಯಾಗಿ ಒಂದು 4 ಲೈನ್ಸ್ ನ ಹಾಕೊಂಡು ಈಗ ನೀವಿಲ್ಲಿ ಇದ್ರ ಮೇಲೆ ನೀಟಾಗಿ ನೀವು
ಸ್ಟಿಚ್ನ ಕೊಡ್ತಾ ಬಂತು ಅಂತ ಅಂದ್ರೂ ಕೂಡ ನಿಮಗೆ ಇದು ಒಂದು ರೀತಿ ಫ್ಲವರ್ ತರ ಆಗತ್ತೆ. ಜಸ್ಟ್ ಹೀಗೆ ಬೋ ತರ ಬರುತ್ತಲ್ಲ, ಹೀಗೆ ರೌಂಡ್ ರೌಂಡ್ ತರ ಆ ರೀತಿಯಾಗಿರೋ ಫ್ಲವರ್ನ ನಾನು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದನ್ನ ಪೂರ್ತಿ ಫಿಲ್ ಮಾಡ್ತೀನಿ ಫ್ರೆಂಡ್ಸ್, ಯಾಕಂದ್ರೆ ಈಗ ನಾವು ಲೀಫ್ಗೆ ಆಫ್ ಮಾತ್ರ ಜಸ್ಟ್ ಔಟ್ಲೈನ್ ಕೊಟ್ಟಿದೀವಲ್ವಾ, ಅದ್ರ ಪಕ್ಕ ಈ ರೀತಿಯಾಗಿ ಪೂರ್ತಿ ಫಿಲ್ ಮಾಡಿದಾಗ ನಿಮ್ಗೆ ಲುಕಿಂಗ್ ಅನ್ನೋದು ಚೆನ್ನಾಗಿ ಬರತ್ತೆ. ಎಲ್ಲ ಕಡೆ ಒಂದೇ ರೀತಿಯಾಗಿ ನಾವು ಟ್ರೈ ಮಾಡಿದ್ರೆ ಅಷ್ಟು ಲುಕಿಂಗ್ ಅನ್ನೋದು ಬರಲ್ಲ. ಈಗ ಒಂದ್ ಕಡೆ ಓಪನ್ ಇತ್ತು ಅಂದಾಗ ಇನ್ನೊಂದ್ ಕಡೆ ಕ್ಲೋಸ್, ಈ ರೀತಿಯಾಗಿ ನಾವು ಸ್ವಲ್ಪ ಆಪ್ಷನ್ ಟೈಪ್ ಅಲ್ಲಿ ನಾವು ಥಿಂಕ್ ಮಾಡಿ ಈ ರೀತಿಯಾಗಿ ಮಾಡೋದ್ರಿಂದ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ಡಿಸೈನ್ಸ್ ಅನ್ನೋದು. ನೋಡಿ ಫ್ರೆಂಡ್ಸ್, ಈಗ ಈ ರೀತಿಯಾಗಿರೋ ಫ್ಲವರ್ ನ ಮಾಡಿದ್ದೀನಿ. ಹಾಗೆ ಇಲ್ಲಿ ಈ ರೀತಿಯಾಗಿ ಸ್ಟೆಮ್ನು ಅಷ್ಟೇ, ನಾನು ಹೇಳದ್ನಲ್ಲ 1-2 ಲೈನ್ಸ್ ಎಕ್ಸ್ಟ್ರಾ ತಗೊಂಡ್ರೆ ನಿಮ್ಗೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಒಂದು ಸಿಂಪಲ್ ಆಗಿ ಒಂದು ಲೀಫ್ ನ ಕೂಡ, ಈಗ ಲೀಫ್ ನ ನಾನು ಪೂರ್ತಿ ಫಿಲ್ ಮಾಡ್ತಾ ಇದ್ದೀನಿ. ಈ ತರ ಲೀಫಿಗೆ ನಾನು ಔಟ್ಲೈನ್ ಕೊಡ್ತಾ ಇಲ್ಲ, ಜಸ್ಟ್ ಪೂರ್ತಿ ಫಿಲ್ಡ್ ಅನ್ನೋ ತರನೇ ನಾನು ಮಾಡ್ತಾ ಇದ್ದೀನಿ. ನಿಮ್ಗೆ ಇಲ್ಲಿ ಏನ್ ಜಾಸ್ತಿ ಇದಾಗಲ್ಲ, ಕೆಲವೊಂದ್ಸರಿ ಬಾಬಿನ್ ದಾರ ಏನಾದ್ರೂ ಲಾಕ್ ಆಯ್ತು ಅಂದಾಗ ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ ಅನ್ನೋದ್ ಬಿಟ್ರೆ ಇನ್ಯಾವ ರೀತಿಯಾದಂತ ಪ್ರಾಬ್ಲಮ್ಸ್ ಬರಲ್ಲ. ಸ್ವಲ್ಪ ಮಿಷನ್ ಏನಾದ್ರೂ ಹೆವಿಯಾಗಿ ನೀವು ಸ್ಪೀಡ್ ಆಗಿ ರನ್ ಮಾಡಿದಾಗ ಸ್ವಲ್ಪ ಥ್ರೆಡ್ ಕಟ್ ಆಗೋ ಚಾನ್ಸಸ್ ಇರತ್ತೆ, ಅದ್ ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಆಲ್ಮೋಸ್ಟ್ ಬರಲ್ಲ. ನೋಡಿ ಈ ರೀತಿಯಾಗಿರತ್ತೆ. ಸೊ ಈಗ ನಾನಿಲ್ಲಿ ಲೀಫ್ ನ ಮಾಡಿದ್ದೀನಿ, ಹಾಗೆ ಇಲ್ಲಿ ಸ್ಟೆಮ್ಮು ಈ ರೀತಿಯಾಗಿ ಮಾಡಿದೀವಲ್ವಾ. ಈಗ ಇಲ್ಲಿಂದ ಮತ್ತೆ ಒಂದ್ ಸ್ಟೆಮ್ ನ ನಾವು ಇಲ್ಲಿ ಬಿಲ್ಡ್ ಮಾಡ್ಕೊಳ್ಳೋಣ ಔಟ್ ಸೈಡಿಗೆ ಆಗೋ ತರ. ನೋಡಿ ಈ ರೀತಿಯಾಗಿ ನಾನು ತಗೋತಾ ಇದ್ದೀನಿ, ಜಸ್ಟ್ ಇಲ್ಲಿ ಈ ರೀತಿಯಾಗಿ ತಗೊಂಡು ಈಗ ಇಲ್ಲಿ ನಾರ್ಮಲ್ ಆಗಿ ಜಾಸ್ತಿ ಯೂಸ್ ಮಾಡುವಂತಹ ಒಂದು ರೀತಿಯಾದಂತಹ ಫ್ಲವರ್ ನ ನಾನು ಹಾಕೋತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಸ್ವಲ್ಪ ಹಾರ್ಟ್ ಟೈಪ್ ಅಲ್ಲಿ ಬರುತ್ತಲ್ಲ, ಈ ರೀತಿಯಾಗಿರೋ ಫ್ಲವರ್ಸ್ ಜಾಸ್ತಿ ನಾವು ಯೂಸ್ ಮಾಡ್ತಾ ಇರ್ತೀವಲ್ವಾ. ಸೊ ಇದನ್ನ ನಾವು ಯಾವ ರೀತಿ, ಇದನ್ನ ನಾನು ಔಟ್ಲೈನ್ ಅಲ್ಲಿ ಮಾಡ್ತಾ ಇದ್ದೀನಿ. ಜಸ್ಟ್ ಔಟ್ಲೈನ್ ಬಂದು ಸ್ಟ್ರೋಕ್ಸ್ ಟೈಪ್ ಬರುತ್ತಲ್ಲ, ಆ ರೀತಿಯಾಗಿ ಮಾಡಿ ತೋರ್ಸೋಣ ಅಂತ. ಇದನ್ನ ಫಿಲ್ಲಿಂಗ್ ಮಾಡಿದ್ರು ಚೆನ್ನಾಗಿ ಬರುತ್ತೆ, ಔಟ್ಲೈನ್ ತರ ಮಾಡಿದ್ರು ಚೆನ್ನಾಗಿ ಬರುತ್ತೆ. ಹಾಗೆ ಲೀಫ್ ಅಲ್ಲೂ ಅಷ್ಟೇ ತುಂಬಾ ತರ ಲೀಫ್ ನ ನಾವು ಟ್ರೈ ಮಾಡ್ಬೋದು. ಸೊ ಒಂದೊಂದು ರೀತಿಯಲ್ಲಿ ನೀವು ಪ್ರಾಕ್ಟೀಸ್ ಅನ್ನೋದನ್ನ ಮಾಡ್ತಾ ಹೋಯ್ತು ಅಂತಂದ್ರೆ ನಿಮ್ಗೆ ತುಂಬಾನೇ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ನೀವು ಕಲರ್ ಕಾಂಬಿನೇಷನ್ ಆಗ್ಬೋದು, ನೆಕ್ಸ್ಟ್ ನೀವು ಡಿಸೈನ್ಸ್ ನ ನೀವು ಟ್ರೈ ಮಾಡ್ಬೋದು. ಯಾಕಂದ್ರೆ ಈಗ ನಮ್ಗೆ ಟ್ರೈ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ಪ್ರಾಕ್ಟೀಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವ ರೀತಿ ಟ್ರೈ ಮಾಡಿದ್ವಿ, ನಾನು ಯಾವ ರೀತಿ ಪ್ರಾಕ್ಟೀಸ್ ಮಾಡಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ನೋಡಿ ನಾನು ಒಂದೊಂದೇ ಲೇಯರ್ ಅಲ್ಲಿ ನಾನು ಒಂದೊಂದೇ ಸ್ಟಿಚ್ ನ ಹಾಕೊಂತ ಬರ್ತಾ ಇದ್ದೀನಿ. ನಾನು ಫಸ್ಟೇ ಫಿಲ್ಲಿಂಗ್ ಮಾಡ್ತಾ ಇಲ್ಲ, ಫಸ್ಟ್ ಪೂರ್ತಿಯಾಗಿ ಒಂದು ನೀಟಾಗಿ ಒಂದೊಂದು ಲೇಯರ್ ಹಾಕೊಂಡು ಬಂದು ಆಮೇಲೆ ನೀವು ಫಿಲ್ಲಿಂಗ್ ನ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಚೆನ್ನಾಗಿ ಬರುತ್ತೆ. ಫಸ್ಟೇ ಫಿಲ್ಲಿಂಗ್ ನ ಮಾಡೋದಕ್ಕೆ ಹೋಗ್ಬೇಡಿ. ನಾನು ಪೂರ್ತಿ ಫಿಲ್ ಮಾಡಿ ನೆಕ್ಸ್ಟ್ ಸ್ಟ್ರೋಕ್ ಮಾಡಿ ಮತ್ತೆ ಇನ್ನೊಂದು ಲೇಯರ್ ಫಿಲ್ಲಿಂಗ್ ಮಾಡ್ತಾ ಇದ್ದೀನಿ. ಆವಾಗ ನಮ್ಗೆ ಲುಕಿಂಗ್ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ ಅಂತ. 1-2 to 3 ಲೇಯರ್ಸ್ ಅಷ್ಟು ಸ್ಟಿಚ್ ಬೇಕು ಅಂದ್ರೆ ನೀವು ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಮಾರ್ಜಿನ್ ಬೇಕಾಗತ್ತೆ ಅನ್ನೋದನ್ನ ನೋಡ್ಕೊಂಡು ನೀವು ಫಿಲ್ಲಿಂಗ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ಕೋಬಹುದು. ಅವಾಗ ತುಂಬಾನೇ ಚೆನ್ನಾಗಿ ಬರತ್ತೆ. ನೋಡಿ ಈ ರೀತಿಯಾಗಿ ನಾನು ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಫಿಲ್ಲಿಂಗ್ ಮಾಡಿ ಆದ್ಮೇಲೆ ನಾನು ಸ್ಟ್ರೋಕ್ಸ್ ನ ಕೊಡ್ತಾ ಇದ್ದೀನಿ. ಹಾಗೇನೆ ಮಧ್ಯ ಮಧ್ಯ ಸ್ಟ್ರೋಕ್ಸ್ ಟೈಪ್ ಬಂದ್ರು ತುಂಬಾನೇ ಚೆನ್ನಾಗಿ ಬರತ್ತೆ ಅಂತ. ಸ್ಟ್ರೋಕ್ಸಿಗೂ ಅಷ್ಟೇ ಒಂದು 2 ಲೇಯರ್ಸ್ ಅಂದ್ರೆ ಒಂದ್ರ ಮೇಲೆ ಒಂದು ಡಬಲ್ ಲೇಯರ್ ತರ ಬಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ. ಅಂಡ್ ಲುಕಿಂಗ್ ಕೂಡ ಅಷ್ಟೇ. ಫಿಲ್ಲಿಂಗ್ ನಾನು ನಿಮ್ಗೆ ಹೇಳ್ದೆ, ಕಲರ್ ಕಾಂಬಿನೇಷನ್ ಅದೆಲ್ಲ ಮ್ಯಾಟರ್ ಅಲ್ಲ, ಜಸ್ಟ್ ಪ್ರಾಕ್ಟೀಸ್ ಅನ್ನೋದನ್ನ ನೋಡ್ಕೊಳ್ಳಿ ಅಂತ. ಹಾಗಾಗಿ ಅಲ್ಲದೆ ಕಲರ್ನು ಅಷ್ಟೇ, ನಾನು ಥ್ರೆಡ್ ಈಗ ಎಲ್ಲೋ ಕಲರೋ ಅಥವಾ ಇನ್ಯಾವುದಾದ್ರೂ ಕಲರ್ನ ಯೂಸ್ ಮಾಡಿದ್ರೆ ನಿಮ್ಗೆ ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣೋದು. ಬಟ್ ನಾನು ಏನಂದ್ರೆ ಪ್ರಾಕ್ಟೀಸಿಗೆ ಅಂತ ಹೇಳದ್ನಲ್ಲ, ಈ ರೀತಿ ಥ್ರೆಡ್ ಇರುತ್ತೆ, ಅದನ್ನ ನಾವು ಜಾಸ್ತಿ ಯೂಸ್ ಮಾಡೋದಕ್ಕೆ ಆಗಲ್ಲ ಅನ್ನೋದು ಥ್ರೆಡ್ಸ್ ಯಾವ್ದಾದ್ರು ಇರುತ್ತಲ್ಲ, ಆ ತರದ್ರಲ್ಲೇನೆ ನೋಡಿ ನಾನು ನೀಟಾಗಿ ಒಂದು ಎಂಬ್ರಾಯ್ಡ್ರಿ ಮಾಡೋದನ್ನ ತೋರಿಸಿದ್ದೀನಿ. ಇದನ್ನ ಇಷ್ಟನ್ನು ನಾವು 0-1 ಹಿಡಿದು ಮಾಡ್ಬೋದು ಅಂದ್ರೆ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಲ್ವಾ. ಈಗ ನಮ್ಗೆ ನಮ್ಗೆ ಕಂಟ್ರೋಲ್ ಸಿಗ್ತಾ ಇಲ್ಲ ಅಂತ ಅಂದಿದ ತಕ್ಷಣ ನಾವ್ ಎಂಬ್ರಾಯ್ಡ್ರಿ ಮಾಡಕ್ ಆಗಲ್ಲ ಅಂತಲ್ಲ, ಜಸ್ಟ್ ಒಂದು ಕೈ ಮೂವಿಂಗ್ ಅಲ್ಲಿ ಕಂಟ್ರೋಲ್ ಸಿಕ್ಕಿ ಮಿಷನ್ ಕಂಟ್ರೋಲ್ ಸಿಕ್ಕಿದ್ರೆ ಸಾಕು. ಆದಷ್ಟು ಮಿಷನ್ ನ ತುಂಬಾ ಸ್ಲೋ ಅಲ್ಲಿ ರನ್ ಮಾಡಿ ನಿಮ್ದು ಕೈ ಏನಿದೆ ಅದನ್ನ ಸ್ವಲ್ಪ ಸ್ಪೀಡ್ ಆಗಿ ನೀವು ರನ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರೋ ಡಿಸೈನ್ಸ್ ನ ಟ್ರೈ ಮಾಡ್ಬೋದು. ಈ ವಿಡಿಯೋ ನಿಮ್ಗೆಲ್ಲ ಖಂಡಿತ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರೀದೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.